ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಥುನ್ಸ್ ಕಿಚನ್. ಹಿಂದಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದುಬಿಟ್ಟು ಪಾಲಕ್ ಸೊಪ್ಪಿನ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 3 ಆಲೂಗಡ್ಡೆ ತೊಗೊಂಡಿದ್ದೀನಿ ಆ್ಯಂಡ್ ಸ್ಮಾಲ್ ಬೌಲಲ್ಲಿ ಅರ್ಧ ಬೌಲಷ್ಟು ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ. 1 ಬೌಲಲ್ಲಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಆ್ಯಂಡ್ ನಾನು ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ಚಿಕ್ಕ ಕಪ್ಪಿಂದ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಲೆ ಮೇಲೆ ಇಡಿ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 1 ನಿಮಿಷ ಕುದಿಲಿಕ್ಕೆ ಬಿಡಿ. ಅದನ್ನು 1 ನಿಮಿಷ ಕುದ್ದಾದ್ಮೇಲೆ ಅದನ್ನು ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಳ್ಳಿ. ಇವಾಗ ನಾನು ಒಂದು ಕುಕ್ಕರಿಗೆ 3 ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಲ್ಲ, ಕಟ್ ಮಾಡಿಕೊಂಡು ಬಟಾಣಿ ಹಾಕಿ 2 ಕಪ್ಪಷ್ಟು ನೀರು ಹಾಕಿಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ 3 ವಿಷಲ್ ಕೂಗಿಸ್ಕೊತೀನಿ. ಇವಾಗ ಸಣ್ಣ ಮಿಕ್ಸಿ ಜಾರ್ ತೊಗೊಂಡು 3 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಬೇಯಿಸಿಟ್ಕೊಂಡಿದ್ವಲ್ವ ಆವಾಗಲೇ ಪಾಲಕ್ ಸೊಪ್ಪು, ಅದನ್ನು ಹಾಕಿಬಿಟ್ಟು ಸಣ್ಣಗೆ ಮಿಕ್ಸಿ ಮಾಡಿ ರುಬ್ಕೊಳ್ಳಿ. ಇವಾಗ ಒಂದು ಚಪಾತಿ ಹಿಟ್ಟು ತೊಗೊಂಡು 5 ಸ್ಪೂನಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಏನು ಮಾಡಿರ್ತೇವಲ್ಲ ಸಣ್ಣಗೆ, ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಎಕ್ಸ್ಟ್ರಾ ನೀರು ಬೇಕಂದರೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಅದೊಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ತೆಗೆದಿಡಿ ಒಂದು 10 ನಿಮಿಷ. ಹಾಗೆ ಪುದೀನ ಚಟ್ನಿ ಮಾಡ್ಕೊಳ್ಳೋಣ. ಪುದೀನ ಚಟ್ನಿಗೆ ಒಂದು ಸ್ಮಾಲ್ ಬೌಲಲ್ಲಿ 1 ಬೌಲಷ್ಟು ಪುದೀನ ತೊಗೊಂಡಿದ್ದೀನಿ, 1 ಚಿಲ್ಲಿ, ಕರಿಬೇವು, ಕೊತ್ತಂಬರಿ, ಉಪ್ಪು ಆ್ಯಂಡ್ ಜೀರಿಗೆ ತೊಗೊಂಡಿದ್ದೀನಿ ಆ್ಯಂಡ್ ಅರ್ಧ ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಏನೇನು ತೊಗೊಂಡಿದ್ವಲ್ಲ ಐಟಮ್ಸು ಇದೆಲ್ಲ ಮಿಕ್ಸಿ ಹಾಕ್ಕೊಳ್ಳಿ. ಆ್ಯಂಡ್ 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರೋದು, ಹಾಗಾಗಿ ನಾನು ಎಲ್ಲದಕ್ಕೂ ಇದೇ ಜಾಸ್ತಿ ಯೂಸ್ ಮಾಡೋದು. ಇದು ಸಣ್ಣ ರುಬ್ಕೊಂಡ್ಬಿಟ್ಟು ಆ್ಯಂಡ್ ಮೊಸರು ಏನು ತೊಗೊಂಡಿದ್ವಲ್ಲ ಅದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮಗೆ ಪುದೀನ ಚಟ್ನಿ ರೆಡಿ ಆಯಿತು. ಕುಕ್ಕರ್ ಮುಚ್ಚ ಓಪನ್ ಮಾಡಿ ಒಂದು ಪ್ಲೇಟ್ ತೊಗೊಂಡು ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ ಅದು ಆರಲಿಕ್ಕೆ. ಆ್ಯಂಡ್ ಇವಾಗ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದಕ್ಕೆ ಆನಿಯನ್ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ. ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಚಮಚಷ್ಟು ಗರಂ ಮಸಾಲ, ಅರ್ಧ ಚಮಚಷ್ಟು ಜೀರಿಗೆ ಪುಡಿ, ಸ್ವಲ್ಪ ಕಸೂರಿ ಮೆಥಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್. ಇದಕ್ಕೆ 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ನೋಡಿ ಹಾಕ್ಕೊಳ್ಳಿ, ನಿಮಗೆ ರುಚಿಗೆ ಎಷ್ಟಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಅರ್ಧ ಚಮಚದಷ್ಟು ಜಿಂಜರ್ ಪೇಸ್ಟ್ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಅರ್ಧ ಲಿಂಬೆಹಣ್ಣನ್ನ ಹಿಂಡ್ಕೊಂಡು ಹಾಕೋತಾ ಇದ್ದೀನಿ ನಾನು ಇವಾಗ ಇದನ್ನು ನೀಟ್ ಫುಲ್ಲಾಗಿ ಇಡೀ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಕಲಿಸ್ಕೊಂಡು ಇಟ್ಕೊಳ್ಳಿ. ಕಲಿಸಿದಾದ್ಮೇಲೆ ಇವಾಗ ಚಪಾತಿ ಹಿಟ್ಟಿರುತ್ತಲ್ಲ ಅದೊಂದು ಸ್ವಲ್ಪ ನಾದ್ಬಿಟ್ಟು ಚಿಕ್ಕದಾಗಿ ಚಪಾತಿ ಉಂಡೆ ಯಾವ ಥರ ಮಾಡ್ತಿರಲ್ಲ ಆ ಉಂಡೆಯಾಗಿ ಈ ಥರ ಮಾಡಿಟ್ಕೊಳ್ಳಿ. ಇದನ್ನು ನಾನು ಚಿಕ್ಕದಾಗಿ ಉದ್ಕೊಳ್ತಾ ಇದ್ದೀನಿ. ಚಪಾತಿನ ಈ ಸೈಜ್ ಇದೆ ಅಲ್ವಾ, ಈ ಸೈಜಲ್ಲಿ ಚಪಾತಿ ಅಷ್ಟು ನಾನು ಉದ್ದಿಟ್ಕೊಂಡು ಸ್ಟಫಿಂಗ್ ನೋಡಿ ಈ ಥರ ಸೈಜ್ನ ತೊಗೊಂಡಿದ್ದೀನಿ. ನಾನು ಚಿಕ್ಕದಾಗಿ ಬೌಲ್ ಮಾಡಿಕೊಂಡು ಉದ್ಕೊಂಡಿರೋ ಚಪಾತಿಗೆ ಈ ಸ್ಟಫಿಂಗ್ನ ಇಟ್ಬಿಟ್ಟು ಇದು ನೀಟಾಗಿ ಮೇಲ್ಗಡೆ ಕವರ್ ಮಾಡಿ. ಈಗ ಹೋಳಿಗೆ ಹಿಂಗೆ ತುಂಬ್ತಿರೋಲ್ಲ ಅದೇ ಥರ ಕವರ್ ಮಾಡಿಬಿಟ್ಟು ಇದನ್ನು ಲಟ್ಟಿಸ್ಕೋಬೇಕು. ಇವಾಗ ನೀವು ಹಾಗೆ ಮಣೆ ಮೇಲೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೂ ಆಗುತ್ತೆ. ನಾನು ಹಿಟ್ಟು ಆಗೋದು ಬೇಡ ಅಂತಂದ್ಬಿಟ್ಟು ಒಂದು ಕವರ್ನ ತೊಗೊಂಡಿದ್ದೀನಿ. ಕವರ್ ಹಾಕಿ ಮೇಲ್ಗಡೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಇವಾಗ ಇದನ್ನು ತೆಳ್ಳಗಾದ್ರೆ ಲಟ್ಟಿಸ್ಕೊಳ್ಳಿ, ಇಲ್ಲ ದಪ್ಪಾದರೆ ಲಟ್ಟಿಸ್ಕೊಳ್ಳಿ. ಪರೋಟ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ಆಲ್ಮೋಸ್ಟ್ ಚಪಾತಿ ಯಾವ ಸೈಜಲ್ಲಿ ಇರುತ್ತಲ್ಲ ಅದೇ ಸೈಜಲ್ಲಿ ಉದ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಏನು ಉದ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಇದು 2 ಕಡೆ ಬೆಂದಾದ್ಮೇಲೆ ಮೇಲ್ಗಡೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಸವರ್ಕೊಳ್ಳಿ. ನಾನು ಇದೇ ರೀತಿ ಎಲ್ಲ ಚಪಾತಿಗೂ ಸ್ಟಫಿಂಗ್ನ ಹಾಕಿಬಿಟ್ಟು ಹಾಕಿ ಉದ್ಕೊಳ್ತಾ ಇದ್ದೀನಿ. ಇದು ಒಳಗಡೆ ಆಲೂಗಡ್ಡೆ ತುಂಬಿರೋದ್ರಿಂದ ಇದು ಸೈಡಿಗೆಲ್ಲ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ನಿಧಾನಾಗಿ ರೌಂಡಿಗೆ ಸ್ವಲ್ಪಾಗಿ ಉದ್ಕೊತಾ ಬನ್ನಿ. ಇದು ಬರೀ ಮನೆ ಮೇಲೆ ಉದ್ಕೋತೀನಿ ಅಂದರೆ ಮನೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಇದೇನು ತುಂಬ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ತುಂಬ್ಕೊಂಡು ಉದ್ಕೊತಾ ನೀಟಾಗಿ ನಿಧಾನಕ್ಕೆ ಉದ್ಕೊತಾ ಬನ್ನಿ. ಅವಾಗ ಕೂಡ ಇದೇ ಸೈಜಲ್ಲಿ ನೀವು ಉದ್ಕೊಳ್ಬೋದು. ಈ ಪರೋಟಾಗೆ ಹಿಟ್ಟು ಕಲಿಸ್ಬೇಕಾದ್ರೆ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಆಲೂಗಡ್ಡೆ ಸ್ಟಫಿಂಗ್ ಕೂಡ ಮಸಾಲೆ ಹಾಕೋದ್ರಿಂದ ಜಸ್ಟ್ ನೀವು ಮೊಸರು ಜೊತೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿರೋದು ಆಲೂಗಡ್ಡೆ ಪರೋಟ ರೆಡಿ ಆಗಿದೆ. ನಾನಿದೆ ನಮ್ಮ ಮನೆಗೆ ಪುದೀನ ಚಟ್ನಿ ಮತ್ತು ಸಿಜ್ವಾನ್ ಚಟ್ನಿ ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ತಿನ್ನೋಕ್ಕೆ. ಪಾಲಕ್ ಸೊಪ್ಪಿನ ಪರೋಟ ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ವೈಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್.